ಧರ್ಮ, ಜಾತಿ ಅಂತಾನೆ ಹೊಡೆದಾಡಿಕೊಳ್ಳುವಂತಹ ಸುದ್ದಿಗಳನ್ನೇ ನಾವು ಜಾಸ್ತಿ ನೋಡ್ತೀವಿ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮುಸ್ಲಿಂ ಜನಾಂಗದವರೇ ಕಳೆದ 25 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪಿಸಿ ಅವರೇ ಪೂಜೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಈ ಮೂಲಕ ಈ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ. ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ. ಮುಸ್ಲಿಂ ಸಮುದಾಯದವರಿಂದ ಗಣೇಶ ಹಬ್ಬ ಆಚರಣೆ 26 ವರ್ಷಗಳಿಂದಲೂ ಹಬ್ಬದ ಸಂಭ್ರಮದಲ್ಲಿ ಭಾಗಿ. ಗಣೇಶ ಕಮಿಟಿಗೆ ಮುಸ್ಲಿಂ ಸಮುದಾಯದವರೇ ಅಧ್ಯಕ್ಷರು. ಈದ್ ಮಿಲಾದ್ ಹಬ್ಬಕ್ಕೆ ಹಿಂದೂಗಳೇ ಉಸ್ತುವಾರಿ. ಒಟ್ಟಿಗೆ ಆಚರಿಸುವ ಕಾರವಾರದ ಕೋಣೆವಾಡದ ಜನತೆ. ಉತ್ತರ ಕನ್ನಡ ಜಿಲ್ಲೆ ಕೋಮು ಸೌಹಾರ್ದತೆಗೆ ಹೆಸರಾದ ಜಿಲ್ಲೆ. ಕರಾವಳಿಯಲ್ಲಿ ಕೆಲವು ಕಡೆ ಕೋಮು ದ್ವೇಷ ಇದ್ದಿದ್ದು ಬಿಟ್ರೆ ಇನ್ನುಳಿದ ಕಡೆ ಕೋಮು ಸೌಹಾರ್ದತೆ ಕಾಪಾಡುವಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಜನ ಮುಂದೆ ಇದ್ದಾರೆ. ಹೌದು, ಇದಕ್ಕೆ ಉದಾಹರಣೆ ಎನ್ನುವಂತೆ ಕಳೆದ 25 ವರ್ಷಗಳಿಂದ ಕಾರವಾರದ ಕೋಣೆವಾಡದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮೀಯರು ಒಂದಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಪ್ರತಿ ವರ್ಷ 9 ದಿನಗಳ ಕಾಲ ಪೂಜಿಸಿ ವಿಸರ್ಜನೆ ಮಾಡುತ್ತಾರೆ. ಗಣೇಶೋತ್ಸವ ಸಮಿತಿಗೆ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಪದಾಧಿಕಾರಿಗಳು. ಈ ಬಡಾವಣೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಒಂದು ದಿನ ಮುಸ್ಲಿಂ ಯುವಕರ ತಂಡದವರಿಂದ ಪೂಜೆ ನೆರವೇರಿದ್ರೆ ಇನ್ನೊಂದು ದಿನ ಹಿಂದೂ ಯುವಕರ ತಂಡದಿಂದ ಪೂಜೆ ನೆರವೇರುತ್ತದೆ. ಹಿಂದೂ ಮುಸ್ಲಿಂ ಕೇವಲ ಧರ್ಮ ಮಾತ್ರ, ಆದರೆ ತಾವೆಲ್ಲರೂ ಮನುಷ್ಯರು ಎಂದು ಸಾರುತ್ತಿದ್ದಾರೆ ಕೋಣೆವಾಡದ ಜನ. ಎಲ್ಲಾ ಹಬ್ಬವನ್ನ ಒಟ್ಟಿಗೆ ಆಚರಿಸುವ ಮೂಲಕ ಸೌಹಾರ್ದತೆ ಮೆರೆಯುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ಗಜಾನನೋತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಾವು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಈ ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು 9 ದಿವಸ ಇಟ್ಟು ಪೂಜೆ ಮಾಡಿ 9ನೇ ದಿವಸ ನಾವು ಮೆರವಣಿಗೆ ಮುಖಾಂತರ ವಿಸರ್ಜನೆ ಮಾಡುವುದು ನಮ್ಮದೊಂದು ವಾಡಿಕೆಯಾಗಿದೆ. ನಮಗೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಪೂಜೆಗಳು ನಡೆಯುತ್ತೆ. 8 ದಿನದ ಪೂಜೆ ನಡೆಯುತ್ತೆ. 8 ದಿನದ ಪೂಜೆ ಕೂಡ ಹಿಂದೂ ಮುಸ್ಲಿಂ ಸೇರಿ ಭಾಗವಹಿಸಿ ತಗೊಳ್ತಾರೆ. ಬೆಳಗಿನ ಪೂಜೆ ಮುಸ್ಲಿಂ ಮಾಡಿದ್ರೆ ಸಂಜೆ ಪೂಜೆ ಹಿಂದೂ ಧರ್ಮದವರು. ಈದ್ ಮಿಲಾದ್ ಸಂದರ್ಭದಲ್ಲಿ ಕೂಡ ಎಲ್ಲ ಹಿಂದೂ ಬಾಂಧವರು ಕೂಡ ಸೇರಿಕೊಂಡು ಈದ್ ಮಿಲಾದ್ಗೆ ನಮಗೆ ಸಹಕಾರ ಮಾಡ್ತಾರೆ. ಇನ್ನು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಒಂದೇ ತಿಂಗಳಲ್ಲಿ ಆಚರಣೆಗೆ ಬರೋದ್ರಿಂದ ಈದ್ ಮಿಲಾದ್ ಹಬ್ಬದ ಉಸ್ತುವಾರಿ ಕಮಿಟಿಗೆ ಹಿಂದೂ ಧರ್ಮೀಯರು ಪದಾಧಿಕಾರಿಗಳಾಗಿರುತ್ತಾರೆ. ಹೀಗೆ ಸಾಮರಸ್ಯದಿಂದ ಇಲ್ಲಿ ಈದ್ ಮಿಲಾದ್ ಹಬ್ಬ ಮತ್ತು ಗಣೇಶೋತ್ಸವವನ್ನ ಆಚರಣೆ ಮಾಡುತ್ತಾರೆ. ನಮ್ಮ ಬಡಾವಣೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಒಂದೇ ಒಂದು ಗಲಾಟೆ ಆದ ಬಗ್ಗೆಯೂ ಉದಾಹರಣೆ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಂದೇ ಏರಿಯಾದಲ್ಲಿ ವಾಸವಿದ್ದಾರೆ. ಹಬ್ಬ ಹರಿದಿನವಾದ್ರೆ ಎಲ್ಲರೂ ಒಟ್ಟಾಗಿ ಹಬ್ಬ ಮಾಡಿ ಸಂಭ್ರಮಿಸುತ್ತಾರೆ. ಅದರಲ್ಲಿ ಗಣೇಶೋತ್ಸವಕ್ಕೆ ಮಾತ್ರ ಜಾತಿ ಧರ್ಮಗಳನ್ನ ಬಿಟ್ಟು ಹಬ್ಬ ಸಂಭ್ರಮಿಸಿ ಅನ್ನ ಪ್ರಸಾದ ಕೂಡ ವಿತರಿಸುತ್ತಾರೆ ಇಲ್ಲಿನ ಜನ. 25ನೇ ವಾರ್ಷಿಕೋತ್ಸವ ಕೋಣೆವಾಡದಲ್ಲಿ ನಡೀತಿದೆ ಅನ್ನೋಕ್ಕೆ ಕಾರಣ ಇಲ್ಲಿನ ಒಂದು ಸಂಬಂಧಗಳು ಏನು 25 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಎರಡೂ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಎರಡೂ ಕೂಡ ಮಾಡ್ಕೊಂಡು ಬಂದಿರೋಂಥ ಒಂದು ಹಬ್ಬ ಆಗಿದೆ ಇದು. ಈ ಒಂದು ಹಬ್ಬ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ಇಲ್ಲಿ ಈದ್ ಮಿಲಾದ್ ಹಾಗೂ ಗಣೇಶೋತ್ಸವ ಟೈಮಿಗೆ ಬರೋದ್ರಿಂದ ಈ ಒಂದು ಹಬ್ಬ ಭಾಳ ಗ್ರ್ಯಾಂಡಾಗಿ ಆಗ್ತದೆ. ಈದ್ ಮಿಲಾದ್ ಹಬ್ಬ ಹಿಂದೂವರು ಆಚರಿಸ್ತಾರೆ, ಗಣೇಶೋತ್ಸವ ಹಬ್ಬ ಮುಸ್ಲಿಮರು ಆಚರಿಸ್ತಾರೆ. ಈ ಒಂದು ಬಾಂಧವ್ಯ ಅಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು. ಜಾತಿ ಧರ್ಮ ಎಂದು ಹೊಡೆದಾಡುವ ಇಂದಿನ ದಿನದಲ್ಲಿ ಕಳೆದ 25 ವರ್ಷಗಳಿಂದ ಮುಸ್ಲಿಂ ಸಮುದಾಯದವರ ಮುಂದಾಳತ್ವದಲ್ಲಿ ಗಣೇಶ ಪೂಜೆ ನಡೆದ್ರೆ ಈದ್ ಮಿಲಾದ್ ಹಬ್ಬವನ್ನ ಹಿಂದೂ ಜನರು ನಡೆಸಿಕೊಂಡು ಬರುವ ಮೂಲಕ ಮಾದರಿಯಾಗಿದ್ದಾರೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.